ವಿಜಯದಶಮಿಯ ನಂತರ ಮನೆ ಹತ್ತಿರ ಇರುವಂತಹ ಹಸುವಿಗೆ ಇವುಗಳನ್ನು ನೈವೇದ್ಯಕ್ಕೆ ಕೊಡಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಅದೃಷ್ಟ ದೇವತೆ ಬಂದು ಪ್ರವೇಶ ಮಾಡುತ್ತಾಳೆ. ಕಷ್ಟಗಳು ಇರುವುದಿಲ್ಲ, ದುಃಖಗಳು ಇರುವುದಿಲ್ಲ, ಸಮಸ್ಯೆಗಳು ಈ ಜೀವನ ಪೂರ್ತಿ ಬರುವುದೇ ಇಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿಯ ದಯೆ, ಅನುಗ್ರಹ, ಕರುಣೆ ನಿಮ್ಮ ಮೇಲೆ ಇರುವುದರಿಂದ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಯೋಗವನ್ನು ನೋಡುತ್ತೀರ. ಆ ಒಂದು ವಸ್ತು ಯಾವುದನ್ನು ಹೇಗೆ ನೈವೇದ್ಯಕ್ಕೆ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ಸಮಸ್ಯೆಗೆ ಶಾಶ್ವತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರು. ಉಚಿತ ಭವಿಷ್ಯ, ಖಚಿತ ಪರಿಹಾರ ಇವರಲ್ಲಿ ಸಾಧ್ಯ. ನಿಮ್ಮ ಬದುಕನ್ನು ಹಸನಗೊಳಿಸಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೃಷ್ಟಧಾರೆ ಚಾನಲ್ನಲ್ಲಿ ಪ್ರತಿದಿನ ಇಂಥ ಅನೇಕ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಬರುತ್ತೆ. ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ. ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಜೈ ಕಾಮಧೇನು ಅಂತ ಕಮೆಂಟ್ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಸಾಕಷ್ಟು ಜನರಿಗೆ ಇದ್ದಕ್ಕಿದ್ದ ಹಾಗೆ ಕಷ್ಟಗಳು ವಿನಾಕಾರಣ ಬಂದು ಬಿಡುತ್ತೆ. ದುಡ್ಡು ಕಾಸಿನ ಸಮಸ್ಯೆಗಳು ಎದುರಾಗುತ್ತೆ. ಜೀವನ ನಡೆಸೋದೇ ಕಷ್ಟ ಆಗ್ತಿದೆ. ಇನ್ನು ಮನೆ ಹೇಗಪ್ಪ ನಡೆಸೋದು, ಫೀಸ್ಗಳು ಹೇಗೆ ಕಟ್ಟೋದು, ಮನೆಗೆ ಬರಬೇಕಾಗಿರೋ ದುಡ್ಡುಗಳು ಬರ್ತಾಯಿಲ್ಲ, ಕೊಡುವವರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಚೀಟಿ ಕಟ್ತಾ ಇದ್ದೀವಿ, ಬಡ್ಡಿ ದುಡ್ಡು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಇಂತಹ ಸಮಸ್ಯೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿರಬಹುದು. ಆದರೆ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಧನಾಗಮನ ಅನ್ನುವುದು ಮನೆಗೆ ಶೀಘ್ರವಾಗಿ ಆಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿಯ ಸಂಕೇತವಾಗಿರುವಂಥದ್ದು ಕಾಮಧೇನು, ಹಸುಗಳಿಗೆ ನೀವು ನೈವೇದ್ಯಕ್ಕೆ ಕೊಟ್ಟಾಗ ಬಾಲವನ್ನು ಮುಟ್ಟಿ ನಮಸ್ಕರಿಸಿಕೊಂಡರೆ ಸಾಕು, ಅದೃಷ್ಟ ಕುಲಾಯಿಸುತ್ತದೆ. ನಿಜವಾಗಿಯೂ ಶಾಸ್ತ್ರದ ಪ್ರಕಾರ ಗೋಮಾತೆಯನ್ನು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ. ಅದರಲ್ಲೂ ಸಿಹಿ ಪೊಂಗಲನ್ನು ಮಂಗಳವಾರ ಮತ್ತು ಶುಕ್ರವಾರ, ವಾರದ 2 ದಿನಗಳು ಅತ್ಯಂತ ಶುಭ ದಿವಸಗಳು. ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡಿದ ನಂತರ ನೀವು ತಿಂಡಿ ಮಾಡುವುದಕ್ಕೂ ಮೊದಲು ದೇವರಿಗೆ ನೈವೇದ್ಯವನ್ನು ಇಟ್ಟಂತಹ ಸಿಹಿ ಪೊಂಗಲನ್ನು ಹಸುವಿಗೆ ನೈವೇದ್ಯಕ್ಕೆ ಕೊಡಬೇಕು. ಹಸು ಸಾಕಿರೋರಿಗೆ ಹೇಳಿ ವಾರದ 2 ದಿನಗಳಲ್ಲಿ ನೀವು ಹಸುವನ್ನು ಮನೆಗೆ ಕರೆಸಿಕೊಳ್ಳಬೇಕು. ನಿಮ್ಮ ಮನೆಯ ಒಳಗೆ ಗೋಮಾತೆ ಪ್ರವೇಶ ಮಾಡಿ ನೀವು ಕೊಟ್ಟಂತಹ ನೈವೇದ್ಯವನ್ನು ಬಾಳೆ ಎಲೆಯಲ್ಲಿ ಹಾಕ್ಕೊಡಿ. ತುಂಬ ಒಳ್ಳೆಯದು. ಬಾಳೆ ಎಲೆಯಲ್ಲಿ ಹಾಕಿ ನೈವೇದ್ಯವನ್ನು ಕೊಟ್ಟಾಗ ಹಸು ತಿಂದು ಮನೆಯಿಂದ ಹೊರಟು ಹೋಗುತ್ತೆ. ಆ ಸಮಯದಿಂದ ಮನೆಯಲ್ಲಿ ಅದೃಷ್ಟ ದೇವತೆ ಬಂದು ನೆಲೆಸುತ್ತಾಳೆ. ಮನೆಯಲ್ಲಿರ್ತಕ್ಕಂತಹ ಗಾಳಿ ಗ್ರಹಚಾರಗಳು, ದುಷ್ಟಶಕ್ತಿಗಳ ವಾಮಾಚಾರಗಳು ಯಾವುದೂ ಸುಳಿಯೋದಿಲ್ಲ. ಅಂತಹ ಒಂದು ದೊಡ್ಡ ಶಕ್ತಿ ಇದರಲ್ಲಿ ಅಡಗಿದೆ ಅಂತಲೇ ಹೇಳಬಹುದು. ನೀವು ಮಾಡಬೇಕಾದ್ರೆ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಫೋನ್ ಮಾಡಿ. ಎಷ್ಟೋ ಸಮಸ್ಯೆಗೆ ಇವರು ಉಚಿತವಾಗಿ ಪರಿಹಾರವನ್ನು ಹೇಳ್ತಾರೆ. ಖಂಡಿತ ತುಂಬ ಜನರಿಗೆ ಒಳ್ಳೆಯದಾಗಿದೆ. ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನಮಗೂ ತುಂಬ ಒಳ್ಳೆಯದಾಗಿದೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ.